ಅಷ್ಟಕ್ಕೂ ನೀನೇನ್ ಮಾಡ್ದೆ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಹೊಸ ದಂಪತಿಗಳಿಗೆ ಆರತಿ ಮಾಡಿ ಆಹ್ವಾನ ಮಾಡಿದ್ದೀನಿ. ಅವರು ಹೊಸ ದಂಪತಿಗಳ? ಮದ್ವೆ ಮಾಡ್ಕೊಂಡಿದಾರಲ್ಲ. ಆ ಮದ್ವೆನ ನೀನ್ ನಿಜ ಅನ್ಕೊಂಡಿದ್ಯಾ? ಕತ್ತಲ್ ತಾಳಿ ಇದೆಯಲ್ಲ. ಅಸ್ಮಿತಾ ಬಗ್ಗೆ ಗೊತ್ತಿದ್ರು ನೀನ್ ಹೀಗ್ ಮಾತಾಡ್ತಿದ್ಯಾ? ಬದ್ಲಾಗಿರ್ತಾಳೆ ಸರ್. ಅವಳು ಬದ್ಲಾಗಿದ್ರೆ ಅವ್ರ ಅಪ್ಪ ಅಮ್ಮ ತೋರ್ಸೋ ಸಂಬಂಧ ಮದ್ವೆ ಮಾಡ್ಕೋತಿದ್ಲು. ಅದು ಬಿಟ್ಟು ಇವನನ್ನ ಮದ್ವೆ ಆಗಿ ನಮಗ್ ತೊಂದರೆ ಕೊಡಕ್ಕೆ ಇಲ್ಲಿ ಬರ್ತಿರ್ಲಿಲ್ಲ. ಏನೋ ಅವನಲ್ಲಿ ಏನ್ ಇಷ್ಟ ಆಯ್ತೋ. ಅಸ್ಮಿತಾಗೆ ಅವ್ನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಿನ್ಗೂ ಗೊತ್ತಲ್ವಾ? ನನಗ್ ಕೋಪ ಬರ್ಸ್ಬೇಡ. ಕೋಪದಲ್ಲೂ ಕೂಡ ಎಷ್ಟು ಕ್ಯೂಟ್ ಆಗಿದ್ದೀರಾ ರೀ. ರಾಜಿ, ನಾನೇನ್ ಮಾತಾಡ್ತಿದ್ದೀನಿ, ನೀನೇನ್ ಮಾತಾಡ್ತಿದ್ಯಾ? ಬೈರಿ, ಇನ್ನೂ ಬೈರಿ. ಹಿಂಗೆ ಬೈತಾನೆ ಇರಿ. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನಿಮ್ಗೆ? ಅಸ್ಮಿತಾ ಮನೆಗ್ ಬಂದ್ಮೇಲೆ ನಿಂಗೇನಾದ್ರೂ ತಲೆ ಕೆಟ್ಟಿದೆ ಹಿಂಗೆ? ನನ್ನ ಎಮೋಷನ್ ಅರ್ಥನೇ ಮಾಡ್ಕೋತಾ ಇಲ್ಲ. ಛೇ, ಏನ್ ಸರ್ ನಿಮ್ ಕಷ್ಟ? ಏನು? ನನ್ ಟೆನ್ಷನ್ ಹಿಂಗ ಅರ್ಥನೇ ಆಗ್ತಾ ಇಲ್ಲ. ನಮಗೆ ಮದ್ವೆ ಆಗಿದ್ರು ನಮ್ಗೆ ನೆಮ್ಮದಿಯಾಗಿರೋಕ್ ಬಿಡದೆ ನಮ್ ಮಧ್ಯೆ ಬಂದು ಅವಳು ಎಷ್ಟು ನಮ್ಮನ್ನ ಡಿಸ್ಟರ್ಬ್ ಮಾಡೋದು ಅಂತ ನೆನ್ಪಿಲ್ವಾ? ನನ್ನಿಂದ ನಿನ್ನ ದೂರ ಮಾಡಿ ಏನೇನ್ ಕುತಂತ್ರ ಮಾಡಿದ್ಲು ಅಂತ ನೆನ್ಪಿಲ್ವಾ? ಅಮ್ಮನ್ನ ಕಂಟ್ರೋಲಿಗೆ ತಗೊಂಡು ಏನ್ ಆಟ ಆಡಿದ್ಲು ಅಂತ ನೆನ್ಪಿಲ್ವಾ? ನನ್ ಮೇಲೆ ಚಾಲೆಂಜ್ ಮಾಡಿ ಕೂಡ ಆ ಮ್ಯಾಚ್ ಅಲ್ಲಿ ನೀನ್ ಎಲ್ಲಿ ಗೆದ್ಬಿಡ್ತೀಯೋ ಅಂತ ರೋಡಲ್ಲಿ ಕಾರ್ ತಗೊಂಡ್ ಬಂದು ನಿನಗೆ ಗುದ್ದಿ ನಿನ್ ಕಾಲಿಗೆ ಗಾಯ ಆಯ್ತು. ಅದು ಮರ್ತೋದ್ಯಾ? ಆಟದಲ್ಲಿ ಗೆದ್ರು ಕೂಡ ನಮ್ಮನ್ನ ಬಿಡದೆ ಈ ಸಾರಿ ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡು ಈ ಮನೆಗ್ ಬಂದಿದ್ದಾಳೆ. ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾವ ಧೈರ್ಯದ ಮೇಲೆ ಅವಳನ್ನ ಮನೆಗೆ ಬರಕ್ ಹೇಳ್ದೆ? ನಮ್ಮ ಒಳ್ಳೇದಕ್ಕೋಸ್ಕರನೇ ಬರಕ್ ಹೇಳ್ದೆ. ಏನು? ಸರ್, ಹೌದು ಸರ್. ಇವಾಗ ನೀವು ಹೇಳಿದ್ದೆಲ್ಲ ನನಗೆ ಗೊತ್ತಾಗ್ತಿದೆ. ಅಷ್ಟಕ್ಕೂ ಹೇಗ್ ಮರ್ತು ಹೋಗ್ತೀನಿ ಅದನ್ನ? ಅಶ್ಮಿತಾ ನಮ್ಗೆ ಫಾರ್ ಎವರ್ ಎನಿಮಿ ಅನ್ನೋದು ನನಗೆ ಗೊತ್ತಿಲ್ವಾ ಸರ್? ಆದ್ರೆ ಇಲ್ಲೊಂದು ಲಾಜಿಕ್ ಮಿಸ್ ಆಗ್ತಾ ಇದೆ ನಿಮ್ಗೆ. ಶತ್ರು ದೂರ ಇದ್ರೆ ಪ್ರಾಬ್ಲಮ್ ನಮಗ್ ಬರಲ್ಲ ಅನ್ನೋದು ಬೇರೆಯವ್ರ ಫಾರ್ಮುಲಾ. ಬಟ್ ಶತ್ರು ಹತ್ರ ಇದ್ರೇನೆ ನಮಗ್ ಸೇಫ್ ಅನ್ನೋದು ನಾನ್ ನಂಬೋ ಫಾರ್ಮುಲಾ. ಅಷ್ಟಕ್ಕೂ ಏನ್ ಹೇಳ್ತಿದ್ಯಾ ರಾಜಿ? ನಂಗೆ ಅರ್ಥ ಆಗ್ತಿಲ್ಲ. ಸರ್, ಅವಳನ್ನ ನಾವು ಎಷ್ಟು ದೂರ ಇಡಬೇಕು ಅಂತ ಟ್ರೈ ಮಾಡಿದ್ರು ಅವಳು ಮತ್ತೆ ಮತ್ತೆ ನಮಗ್ ತೊಂದರೆ ಕೊಡೋದಕ್ಕೆ ಬರ್ತಾನೆ ಇರ್ತಾಳೆ. ಈ ಸಲ ನಾನು ಅವಳು ಕೊಡುವಂತ ಏಟಿಗೆ ಜೀವನ ಪರ್ಯಂತ ಅವಳು ನಮ್ ಕಡೆ ನೋಡಲ್ಲ. ನೋಡ್ತಾನೆ ಇರಿ ಸರ್. ಏನೋ ರಾಜಿ, ನೀನ್ ಏನೇನೋ ಹೇಳ್ತಿದ್ಯಾ, ಆದ್ರೆ ಅಸ್ಮಿತಾ ಇರೋವರೆಗೂ ನಮ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸರ್, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ, ನನ್ನ ನಂಬಿ. ಅವಳ ಬಗ್ಗೆ ನೀವು ಮರ್ತು ಹೋಗಿ, ರಿಲ್ಯಾಕ್ಸ್ ಆಗಿ ಸರ್. ಇಲ್ಲಿ ನೋಡಿ, ನಮ್ಮ ಪ್ರೀತಿನೇ ನಮಗೆ ಶ್ರೀರಾಮ ರಕ್ಷೆ. ಆ ಪ್ರೀತಿ ಇರೋವರೆಗೂ ನಮ್ಮನ್ನ ಯಾರೂ ಏನೂ ಮಾಡಲ್ಲ. ಒಂದು ನಿಮಿಷ ಇರಿ, ನಾನು ಈಗಲೇ ಬರ್ತೀನಿ. ಹೇ ಕೋ ಸಿಸ್ಟರ್, ಬಾ ಬಾ ಬಾ. ಏನು ಹೀಗ್ ಬಂದಿದ್ಯಾ? ಏನಾದ್ರೂ ಬೇಕಿತ್ತಾ? ಆಹಾ, ಆಗ್ಲೇ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದನ್ನ ಮರ್ತಿದ್ದೆ. ಅದನ್ನ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ಓ, ಅದಕ್ ಬಂದ್ಯಾ? ಇಬ್ರಿಗೂ ಕಂಗ್ರಾಟ್ಸ್. ಥ್ಯಾಂಕ್ ಯು ಅತ್ಗೆ. ಥ್ಯಾಂಕ್ ಯು ರಾಜಿ. ನೀವ್ ಹೀಗೆ 100 ಕಾಲ ಬಾಳಿ ಬದುಕಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತಾ ಇದ್ದೀನಿ. ಇನ್ನೆಷ್ಟು 6 ತಿಂಗಳು ಮ್ಯಾಕ್ಸಿಮಮ್. ಏನು? ಏನೂ ಇಲ್ಲ, ಏನೂ ಇಲ್ಲ ಬಿಡು. ಹೊಸ ಆಸೆಗಳಿಂದ ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ ಅಲ್ವಾ? ನಡಿಬೇಕಾಗಿರೋ ಪದ್ಧತಿಗಳೆಲ್ಲ ನಡೆದ್ಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ನಡಿಬೇಕಾಗಿರೋ ವಿಷಯನ? ಹೇ, ಏನು ಗೊತ್ತಿಲ್ದೇ ಇರೋ ಹಾಗೆ. ಮದ್ವೆ ಆದ್ಮೇಲೆ ಶೋಭನ ಆಗ್ಬೇಕು ಅಲ್ವಾ? ಇವತ್ತು ಪುರೋಹಿತ್ರನ್ನ ಕರ್ಸ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ಇಡಿಸ್ತೀನಿ, ಸರಿನಾ?
ಸರಿ. ಬರ್ತೀನಿ. ಏನ್ ಇವಳು ಶೋಭನಾ ಅಂತಿದ್ದಾಳೆ? ಸಂಪ್ರದಾಯದ ಪ್ರಕಾರ ನಡೆಯೋದೆಲ್ಲ ನಡಿಲೇಬೇಕಲ್ವಾ? ಸಾಯಿಸ್ಬಿಡ್ತೀನಿ. ಅಯ್ಯೋ ಅಶ್ಮಿತಾ, ಏನ್ ಮಾಡ್ತಿದ್ಯಾ? ಬಿಡು. ಅಯ್ಯೋ, ರಾಜಲಕ್ಷ್ಮಿನ ಆಟ ಆಡಿಸ್ಬೇಕು ಅಂತ ನೀನು ಅನ್ಕೊಂಡಿದ್ರೆ ಅವಳು ನಿನ್ನೆ ಆಟ ಆಡಿಸ್ತಾ ಇದ್ದಾಳಲ್ಲ. ಯಾರು ಯಾರ ಜೊತೆ ಆಟ ಆಡ್ತಾರೆ ಅಂತ ನೀನೇ ನೋಡ್ತಿರು. ಏನ್ರಿ ಇದು? ಈ ರೀತಿ ಮಾಡ್ಬಿಟ್ರಿ ನೀವು. ಯಾವುದ್ರ ಬಗ್ಗೆ ಮಾತಾಡ್ತಿದೀಯ ಜಾನಕಿ? ನಮ್ ರಾಜಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟ ಅಸ್ಮಿತನಿಗೆ ನಿಶ್ಚಿತಾರ್ಥ ಮಾಡ್ತೀನಿ ಅಂತ ಹೋದ್ರಿ. ಆದ್ರೆ ಅಲ್ಲಿ ನೋಡಿದ್ರೆ ಅದೇ ಅಸ್ಮಿತಾ ನಮ್ಮ ಅಳಿಯಂದ್ರ ತಮ್ಮನೇ ಮದ್ವೆ ಮಾಡ್ಕೊಂಡ್ ಬಂದ್ ನಿಂತ್ಕೊಂಡ್ಲಲ್ಲ, ಸರಿನಾ? ಆ ಹುಡುಗಿನೇ ಮಾಡ್ಕೊಂಡ್ ಬಂದ್ಮೇಲೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ದೊಡ್ಡ ಮನ್ಸಿಂದ ಆಶೀರ್ವದಿಸೋದ್ ಬಿಟ್ಟು ಈ ಮದ್ವೆ ಸರಿ ಇಲ್ಲ ಅಂತ ನೀವ್ ಹೇಳ್ಬಹುದಿತ್ತಲ್ವಾ? ಪಕ್ಕದಲ್ಲೇ ಮದುವೆ ಗಂಡು ಕುತ್ತಿಗೆಯಲ್ಲಿ ತಾಳಿ ಜೊತೆ ಬಂದಿದ್ಲು. ಆ ಮದುವೆ ತಪ್ಪು ಅಂತ ಹೇಗೆ ಹೇಳೋದು? ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ವಯಸ್ಸು ಕೂಡ ಇದೆ ಅವ್ರಿಗೆ. ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಜಾನಕಿ. ಕೊನೆ ಪಕ್ಷ ಅಪ್ಪ ಅಮ್ಮನಿಗೆ ಒಂದು ಮಾತನ್ನು ಹೇಳ್ದೆ ಕತ್ತಲ್ಲಿ ತಾಳಿ ಹಾಕೊಂಡ್ ಬಂದ್ ನಿಂತು ಕಾಲುಂಗ್ರ ಹಾಕೊಂಡ್ ಬಂದ್ ನಿಂತ್ಬಿಟ್ರೆ ಅದು ಮದುವೆ ಅನಿಸ್ಕೊಳುತ್ತಾ? ಜಾನಕಿ, ವೇದ ಮಂತ್ರಗಳು ಸಪ್ತಪದಿ ಬಂಧನಗಳ ಕಾಲ ಅಲ್ಲ ಇದು. ಅಯ್ಯೋ, ಇಬ್ರು ಒಪ್ಪಿಗೆ ಇದ್ದು ಕತ್ತಲ್ಲಿ ತಾಳಿನ ಕಟ್ಬಿಟ್ರೆ ಅದೇ ಮದುವೆ. ಈ ಕಾಲದಲ್ಲಿ ನಡೀತಾರೋ ಅರ್ಧ ಮದುವೆ ಈ ರೀತಿನೇ ನೋಡು. ಅಯ್ಯೋ, ಏನ್ ರೀತಿನೋ ಏನೋ. ಆ ಅಸ್ಮಿತಾ ನಮ್ಮ ಅಳಿಯಂದ್ರ ತಮ್ಮನೇ ಮದುವೆ ಮಾಡ್ಕೊಂಡ್ ಬಂದ್ಲು ಅಂತ ಗೊತ್ತಾದ ಕ್ಷಣದಿಂದ ನನ್ನೆದೆ ಒಂದೇ ಸಮ ಹೊಡ್ಕೋತಾ ಇದ್ದೀರಿ. ನಮ್ ರಾಜಿ ಆಟದಲ್ಲಿ ಗೆಲ್ಲಬಾರ್ದು ಅಂತ ಏನೆಲ್ಲ ಅನಾಹುತಗಳನ್ನ ಮಾಡಿದ್ಲು ಅಂಥವಳು ಮನೆಗೆ ನೇರವಾಗಿ ಬಂದ್ಬಿಟ್ರೆ ಅಯ್ಯೋ, ಇನ್ನವಳಿಗೆ ಏನೇನ್ ತೊಂದರೆ ಕೊಡ್ತಾಳೋ ಏನೋ. ಅಯ್ಯೋ, ನನ್ ರಾಜಿ ಇನ್ನೆಷ್ಟು ಒದ್ದಾಡ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗ್ ತುಂಬಾ ಭಯ ಆಗುತ್ತೆ ರೀ. ಮೊದಲೇ ಅವನು ಜೈಲಲ್ಲಿ ಇದ್ದು ಬಂದವನು. ಈ ಅಸ್ಮಿತನು ಕೆಟ್ಟ ಬುದ್ಧಿ ಇರುವಂಥವಳು. ಅಲ್ಲಿ ನನ್ ರಾಜಿ ಪರಿಸ್ಥಿತಿ ಏನೋ ಹೇಗೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ರೀ. ಒಂದ್ ಕೆಲ್ಸ ಮಾಡೋಣ. ಏನು? ರಾಜಿನು ಶೌರ್ಯನು ಆ ಮನೆಯಿಂದ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ. ಜಾನಕಿ, ಈ ಮಾತು ಹೇಳ್ತಿರೋದು ನೀನೇನಾ? ಪರಿಸ್ಥಿತಿ ಈ ರೀತಿ ಆಟಾಡ್ತಿರ್ಬೇಕಾದ್ರೆ ನಾನು ಈ ರೀತಿ ಮಾತಾಡೋದ್ರಲ್ಲಿ ತಪ್ಪೇನಿದೆ ರೀ? ತಪ್ಪು ಜಾನಕಿ. ಈ ರೀತಿ ತಂದೆ ತಾಯಿಯಿಂದ ದೂರ ಮಾಡೋದು ತಪ್ಪು ನಿರ್ಧಾರ ಆಗುತ್ತೆ. ಅಲ್ಲಿ ನಮ್ಮ ಮಗಳ ಜೀವನ ಇಬ್ಬತ್ತಿಗೆ ಸಿಕ್ಕಾಕೊಂಡ್ಬಿಡುತ್ತಲ್ಲ. ರಾಜಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಕೂಡ ಆಮೇಲೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ನಾನು ಅಸ್ಮಿತಾಗೆ ಹೇಳ್ಬಿಟ್ಟೆ ಬಂದಿದ್ದೀನಿ. ಆ ಭಯ ಅವಳಿಗಿರುತ್ತೆ. ಹೆತ್ತ ಮಗಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಚಿಂತೆ ನಿನಗಿದ್ರೆ ಆ ಮಗಳನ್ನ ಸರಿಯಾಗಿ ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ನನಗಿದೆ. ಹಲೋ ಸರ್. ಹಲೋ, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಶ್ರೀನಿವಾಸ್, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಸರ್, ಈ ಇಂಟರ್ವ್ಯೂ ಕನ್ನಡದಲ್ಲಿ ಮಾಡ್ತೀರಾ? ಉತ್ತರಗಳನ್ನ ತುಂಬಾ ಸ್ಪಷ್ಟವಾಗಿ ಕೊಡ್ತೀನಿ. ನೀವು ಯಾವ ಮೀಡಿಯಂ ಅಂತ ಕೇಳಲಿಲ್ಲ, ಅಭ್ಯಂತರನೂ ಹೇಳಲಿಲ್ಲ. ನನ್ನ ಹೆಸರು ಶ್ರೀನಿವಾಸ್ ಸರ್. ರಾಂಪುರದಲ್ಲೇ ಹುಟ್ಟಿ ಬೆಳೆದಿದ್ದು. ರಾಂಪುರ BRR ಕಾಲೇಜಲ್ಲಿ ಡಿಗ್ರಿ ಮುಗಿಸ್ದೆ. ಈಗಷ್ಟೇ ಮದುವೆ ಆಯಿತು. ಜಾಬ್ ಸಿಗೋದಕ್ಕೂ ಮುಂಚೆ ಮದುವೆ ಆಗಿದ್ದೀರಾ? ನೀವು ಯಾವ ಧೈರ್ಯದಲ್ಲಿ ಫ್ಯಾಮಿಲಿ ನಡೆಸ್ತೀರಾ? ಕೆಲಸ ಇವತ್ತಲ್ಲ ಅಂದ್ರೆ ಇನ್ನೊಂದು ದಿನ ಸಿಗುತ್ತೆ ಸರ್. ಆದರೆ ನಾನು ಪ್ರೀತಿಸಿದಂಥ ಆದ್ಯ ನನ್ನ ಜೀವನಕ್ಕೆ ಎಷ್ಟು ಬೇಗ ಬರ್ತಾಳೋ ಅಷ್ಟು ಒಳ್ಳೇದು ಅಂತ ಅನ್ನಿಸ್ತು. ಇಟ್ಸ್ ಆಲ್ ರೈಟ್. ನಿಮಗೆ ಈ ಕೆಲಸನೇ ಯಾಕೆ ಬೇಕು? ಈ ಕಂಪನಿ ಲಕ್ಷ್ಯಗಳು ನನಗೆ ತುಂಬಾ ಇಷ್ಟ ಆಯಿತು ಸರ್. ಭವಿಷ್ಯದಲ್ಲಿ ಇದೊಂದು ದೊಡ್ಡ ಎಂಟಿಟಿ ಆಗುತ್ತೆ ಅಂತ ನಂಬಿದ್ದೀನಿ. ನಾನೇನಾದರೂ ಡೇಟಾ ಅನಲಿಸ್ಟ್ ಆದ್ರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಂಥ ಅವಕಾಶ ಇರುತ್ತೆ. ಗುಡ್. ನಾವು ನಿಮ್ಮನ್ನೇ ಏನಕ್ಕೆ ಈ ಕೆಲ್ಸಕ್ಕೆ ತಗೊಬೇಕು? ಇಷ್ಟೇ ಗಂಟೆಗಳು ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಳ್ಳಲ್ಲ ಸರ್.
ಇಲ್ಲೇ ಇದ್ರು ಮನೆಗೆ ಹೋದ್ರು ನೀವು ಕೊಟ್ಟಿರೋ ಅಂತ ಕೆಲ್ಸನ ಪೂರ್ತಿ ಮಾಡೋದೇ ನನ್ನ ಕೆಲಸ. ಮಿಸ್ಟರ್ ಶ್ರೀನಿವಾಸ್, ನಿಮ್ಮ ಬಲ ಏನು, ನಿಮ್ಮ ಬಲಹೀನತೆ ಏನು? ಎಂತ ಕೆಲಸ ಆದ್ರೂ ಸರಿ, ಯಾವ ಕೆಲಸ ಆದ್ರೂ ಸರಿ, ಸರಿ ಇಲ್ಲ ಅಂತ ಹೇಳ್ದೇನೆ ಸರಿಯಾಗಿ ಮಾಡೋದೇ ನನ್ನ ಬಲ. ಬಲಹೀನತೆ ಅಂತ ಬಂದ್ರೆ ಇಂಗ್ಲಿಷಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ, ಬಟ್ ವರ್ಕ್ ಸ್ಪೇಸಲ್ಲಿ ಮಾತಾಡ್ತಾ ಅದನ್ನು ಕೂಡ ಕಲ್ತ್ಕೋತೀನಿ ಸರ್. ಓಕೆ, ಇಲ್ಲಿವರೆಗೂ ಚೆನ್ನಾಗೇ ಹೇಳಿದ್ರಿ. ನೀವು ಮಾಡೋ ಕೆಲಸದಲ್ಲಿ ಸಮಸ್ಯೆಗಳಂತ ಬಂದ್ರೆ ಏನ್ ಮಾಡ್ತೀರಿ ನೀವು? ಯಾವ ಥರದ್ದು ಸರ್? ಎನಿ ಕೈಂಡ್ ಆಫ್ ಸಮಸ್ಯೆ ಹೇಗ್ ಬೇಕಾದ್ರೂ ಬರ್ಬೋದಲ್ವಾ? ಅಂದ್ರೆ ಅದೇನು ಅಂತ ಗೊತ್ತಾದ್ರೆ ಹೇಳ್ಬೋದು ಸರ್, ಆದ್ರೆ ಪ್ರಾಬ್ಲಮ್ ಯಾವಾಗ್ಲೂ ಹೇಳ್ ಬರಲ್ಲ ಅಲ್ವಾ ಶ್ರೀನಿವಾಸ್? ಆ ಪ್ರಾಬ್ಲಮ್ ಏನು ಅಂತ ನೀವು ಹೇಳಿದ್ರೆ ನಾನು ಹೇಳ್ತೀನಿ ಸರ್. ಲೀವ್ ಇಟ್. ಫೈನಲ್ ಕ್ವಶನ್, ಗೊತ್ತೋ ಗೊತ್ತಿಲ್ದೇನೋ ನೀವು ಮಾಡಿರೋ ತಪ್ಪಿಂದ ಕಂಪ್ನಿ ನಿಮ್ಮನ್ನ ಜಾಬಿಂದ ಹೊರಗಡೆ ಹಾಕಿದ್ರೆ ಅವಾಗ ಏನ್ ಮಾಡ್ತೀರಾ? ತಪ್ಪು ಮಾಡಲ್ಲ ಸರ್, 100% ತಪ್ಪು ಮಾಡಲ್ಲ. ಇನ್ ಕೇಸ್ ಮಾಡಿದ್ರೆ? ಇಲ್ಲ ಸರ್, ಜಾಬ್ ಸಿಕ್ಕಿದ್ರೆ ತುಂಬಾ ಜಾಗ್ರತೆಯಿಂದ ನೋಡ್ಕೋತೀನಿ. ತಾಯಿ ಮೇಲೆ ಆಣೆ ಸರ್, ನೋಡ್ಕೋತೀನಿ. ಅದು ಹಾಗಲ್ಲ ಶ್ರೀನಿವಾಸ್, ಹೇಗ್ ಡೀಲ್ ಮಾಡ್ತೀರಾ ಅಂತ ಕೇಳ್ತಿದ್ದೀವಿ. ಸರ್, ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಸರ್. ಪ್ಲೀಸ್ ಸರ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಪ್ಲೀಸ್ ಸರ್, ಇಷ್ಟೊತ್ತು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ, ಒಂದು ಸಲ ಯೋಚನೆ ಮಾಡಿ, ಒಂದೇ ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್ ಸರ್. ಸಿ ಮಿಸ್ಟರ್ ಶ್ರೀನಿವಾಸ್, ಇಲ್ಲಿವರೆಗೂ ಚೆನ್ನಾಗೇ ಹೇಳಿದ್ರಲ್ವಾ, ಕೊನೆಯಲ್ಲಿ ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ಇಲ್ಲ ಸರ್, ನೀವು ನನಗೆ ಒಂದೇ ಒಂದು ಚಾನ್ಸ್ ಕೊಟ್ರೆ ನಾನು ಏನು ಅಂತ ಪ್ರೂವ್ ಮಾಡ್ಕೋತೀನಿ ಸರ್. ಆ ನಂಬಿಕೆ ನನಗಿದೆ. ಒಂದು ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ರಿಯಲೈಸ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡಬೇಡಿ. ಅದು ಹಾಗಲ್ಲ ಸರ್, ಪ್ಲೀಸ್ ಸರ್, ಒಂದೇ ಒಂದು ಚಾನ್ಸ್ ಸರ್, ನಾನು ಬದಲಾಗ್ತೀನಿ ಸರ್. ಸಾರಿ ಮಿಸ್ಟರ್ ಶ್ರೀನಿವಾಸ್, ಕರುಣೆ ತೋರಿಸಿ ಜಾಬ್ ಕೊಡಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀವು ಹೋಗ್ಬೋದು. ಹಲೋ ಹಲೋ, ಇಸ್ ದಿಸ್ KRN ಲಿಮಿಟೆಡ್ಸ್? ಹೇಳಿ. ನಿಮ್ಮ ಹತ್ರ ಸೀನು ಅಂತ ಒಬ್ಬ ಇಂಟರ್ವ್ಯೂ ಬಂದಿದ್ದ, ರಿಸಲ್ಟ್ ತಿಳ್ಕೊಬೋದಾ? ನೀವು? ನಾನು ಅವನಿಗೆ ಮಾವ. ಔಟ್ ಆಫ್ 10 8 ಕ್ವಶನ್ಸ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. 9 and 10 ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಾಗಿಲ್ಲ. ಹಾಗಿದ್ರೆ ಸೆಲೆಕ್ಟ್ ಆಗಿದ್ದಾನಾ? ಸಾರಿ ಸರ್, ಅವರು ಫೇಲ್ ಆಗಿದ್ದಾರೆ. ಓ ಸರಿ, ಹಾಗಿದ್ರೆ ಹೀಗಾದ್ರೆ ಸೀನು ಲೈಫಲ್ಲಿ ಸಕ್ಸಸ್ ಆಗೋದು ಇಂಪಾಸಿಬಲ್. ಆದ್ಯ ಅನಗತ್ಯವಾಗಿ ಸೀನು ಮೇಲೆ ಬ್ಲೈಂಡ್ ಆಗಿ ಹೋಪ್ಸ್ ಇಟ್ಕೊಂಡಿದ್ದಾಳೆ. ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ದುಡ್ಡು ಲೆಕ್ಕ ಆಗ್ತಿದ್ಯಾ? ಹೋ, ನೋಡ್ಬಿಟ್ರಾ? ಯಾವ ದುಡ್ಡು, ಎಲ್ಲಿದು? ನಿನ್ ಮಗ ಕೆಲ್ಸಕ್ಕೆ ಬರ್ದವನು ವೇಸ್ಟ್ ಫೇಲೋ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಮನೆಯವರು. ಜಸ್ಟ್ ನಾನು ಮದುವೆ ಆಗಿದ್ದಕ್ಕೆ ನನಗೆ ಕೋಟಿ ರೂಪಾಯಿ ಕಮಿಷನ್ ಸಿಕ್ಕಿದೆ. ಕೈಯಲ್ಲಿ 50,000 ಇಟ್ಕೊಂಡು ಕೋಟಿ ರೂಪಾಯಿ ಅಂತಿದ್ಯಲ್ಲೋ, ನನ್ಗೇನ್ ತಲೆ ಕೆಟ್ಟಿದ್ಯಾ ಅನ್ಕೊಂಡಿದ್ಯಾ? ಕೋಟಿ ರೂಪಾಯಿನಾ? ಅಮ್ಮ ಅಮ್ಮ ಅಮ್ಮ,
ಅಯ್ಯೋ ಅಯ್ಯೋ, ಇಷ್ಟೊಂದು ದುಡ್ಡು ನಾನು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಣ. ನನ್ ಬಂಗಾರ ನೀನು. ಕಾಲ ಕೂಡ್ ಬಂದ್ರೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಅನ್ನೋ ಹಾಗೆ ಜೈಲಿಂದ ನೀನ್ ಬಂದಿರೋ ಟೈಮ್ ತುಂಬಾ ಚೆನ್ನಾಗಿದೆ. ಆ ಅದೃಷ್ಟ ಲಕ್ಷ್ಮಿ ನಿನ್ ಕೈ ಹಿಡ್ದು ನಿನ್ ಮೇಲೆ ದುಡ್ಡಿನ ಸುರಿಮಳೆನೆ ಸುರಿಸಿದಾಳ್ ಕಣೋ. ನೋಡ್ದ ಹೇಗ್ ಸಂಪಾದಿಸಿದೀನಿ ಅಂತ. ಏನು ಅಮ್ಮ ಮಗ ಸೇರಿ ಏನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ದೀರಾ? ನಿಮ್ ಬಗ್ಗೆನೆ ಮಾತಾಡ್ತಿದ್ವಮ್ಮ. ಸಾಕ್ಷಾತ್ ಆ ಲಕ್ಷ್ಮೀ ದೇವಿನೇ ನಿನ್ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದೆ. ನಿಜ ಹೇಳಿ, ನಾನು ನಿಮ್ ಸೊಸೆ ಆಗಿರೋದು ನಿಮ್ಗಿಷ್ಟನೇನಾ? ಹೇಳಿದ್ರೆ ನೀನ್ ನಂಬೋದಿಲ್ಲ. ನೀನ್ ನನ್ ಸೊಸೆ ಆಗ್ಬೇಕು ಅಂತ ನಾನ್ ಬೇಡದೆ ಇರೋ ದೇವ್ರೇ ಇಲ್ಲ. ಅದಕ್ಕೆ ದೊಡ್ಡ ಮಗ ಮಿಸ್ ಆದ್ರೂ ಚಿಕ್ಕ ಮಗನ ಮದುವೆ ಮಾಡ್ಕೊಂಡು ಈ ಮನೆಗ್ ಬಂದಿದ್ಯಾ. ಮತ್ತೆ ನಿಮ್ ಯಜಮಾನ್ರು ನೋಡಿದ್ರೆ ಓವರ್ ಆಕ್ಟ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಮ್ಮ, ನಿನಗ್ ನಾನಿದ್ದೀನಲ್ಲ. ಏನ್ ಮಾಡ್ಬೇಕು ಅಂತ್ಯಾ? ಅವಳು ನಮ್ಮನ್ನ ಒಳಗ್ ಕರ್ದಿದ್ದಾಳೆ ಅಂತ ಅಂದ್ರೆ ಅದ್ರ ಹಿಂದೆ ಏನೋ ಒಂದ್ ಪಿತೂರಿ ಇರತ್ತೆ. ನಮ್ಮಿಬ್ರ ಮೇಲೆ ಅವಳು ಯಾಕೆ ಡಾಮಿನೇಟ್ ಮಾಡ್ತಿದ್ದಾಳೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಏನ್ ಮಾಡಿದ್ಲು? ನಮ್ಗೆ ಶೋಭನ ಏರ್ಪಾಡ್ ಮಾಡ್ತಿದ್ದಾಳೆ. ಅದು ಸರಿನೇ ಅಲ್ವಾ? ಮತ್ತೆ ಆ ಶುಭ ಕಾರ್ಯ ಒಂದ್ ಮಾಡ್ಬಿಟ್ರೆ ನಮ್ಗೂ ಒಂದ್ ಜವಾಬ್ದಾರಿ ಕಳೆದಾಗುತ್ತೆ. ನಮ್ಗೆ ಈಗ್ಲೇ ಮಕ್ಳು ಮಾಡ್ಕೋಬೇಕು ಅಂತಿಲ್ಲ ಆಂಟಿ. ನಾವು ಸ್ವಲ್ಪ ದಿನ ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡ್ಬೇಕು ಅಂತಿದೀವಿ. ನಮ್ಗೆ ಸ್ವಲ್ಪ ಟೈಮ್ ಬೇಕು. ಹೇಳು ಪ್ರಶಾಂತ್. ಹಾ ಹೌದಮ್ಮ, ನಮ್ಗಿನ್ನೂ ಟೈಮ್ ಬೇಕು. ಎಷ್ಟ್ ಟೈಮ್ ಬೇಕು? ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರು. 6 ತಿಂಗಳವರೆಗೂ ಯಾರು ನಮ್ ಶೋಭನದ ಬಗ್ಗೆ ಮಾತಾಡ್ಬಾರ್ದು. ಇದು ನನ್ ಮಾತು ಅಂತ ರಾಜಲಕ್ಷ್ಮಿಗೆ ಹೇಳಿ, ಸರಿನಾ? ಏನೋ ಹೊಸ್ದಾಗ್ ಮದ್ವೆ ಆದವರು ಮೊದಲನೇ ರಾತ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ನಿನ್ ಹೆಂಡತಿ ಏನೋ 6 ತಿಂಗಳು ಆಗ್ಬೇಕು ಅಂತಿದ್ದಾಳೆ. ನೀನು ಹೂ ಅಂತ ತಲೆ ಆಡಿಸ್ತಿದ್ಯಾ? ಆಗ್ಬೇಕಾಗಿರೋದೆಲ್ಲ ಸರಿಯಾದ ಸಮಯಕ್ಕೆ ಆಗತ್ತೆ. ಅದ್ ಹಾಗಲ್ಲ ಕಣೋ. ನನಗೆ ಕೋಟಿ ರೂಪಾಯಿ ಕೊಟ್ಟು ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ, ಅದ್ ಬೇಡ್ವಾ? ಬೇಕು ಬೇಕು. ಹಾ ಮತ್ತೆ ಶೋಭನ ನಡಿದೇ ಇರೋಗ್ ಮಾಡೋಣ ಬಿಡು. ನನ್ ಮುದ್ದು ಅಮ್ಮ. ಕೋಟಿ ರೂಪಾಯಿ ಭದ್ರವಾಗಿಡ್ಬೇಕು. ತಗೊಂಡೋಗು. ಕಾಫಿ. ಓ, ಕಾಫಿಗಿಂತ ಸರ್ರೇ ಬಿಸಿಯಾಗಿದಾರಲ್ಲ. ಕೋಪನಾ? ಬರಲ್ವಾ ಮತ್ತೆ? ಯಾಕೋ? ಅಸ್ಮಿತನ ಮನೆ ಒಳಗ್ ಬಿಟ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ನನಗ್ ಮಾತ್ರ ಇಷ್ಟ ಆಯ್ತಾ? ನಾನ್ ಆಗ್ತಿಲ್ವಾ? ಅವಳ ಕತೆ ನಾನು ನೋಡ್ಕೋತೀನಿ ಅಂದೆ ತಾನೆ. ಹಾಗೆ ನೋಡ್ಬೇಡಿ, ನನಗೆ ನಾಚಿಕೆ ಆಗತ್ತೆ. ನನಗೋಸ್ಕರ ಕೂಲಾಗಿ ನಿಮಗೋಸ್ಕರ ತಂದಿರೋ ಈ ಬಿಸಿ ಬಿಸಿ ಕಾಫಿ ಕುಡಿಬೋದಲ್ಲ? ನಿನ್ ನೋಡ್ತಲೇ ನನ್ನ ಕಟ್ಟಾಕ್ಬಿಡ್ತೀಯ. ಸರಿ, ಹಾಗಾದ್ರೆ ರಾಜ ಕಾಫಿ ಅಂದೆ, ಕೋಪ ಅಂದ್ರಿ, ಹೊರಟೋಯ್ತು. ಬಟ್ ನಾನ್ ತಂದಿರೋ ಕಾಫಿ ಬಿಸಿಯಾಗೇ ಇದೆ. ಶೌರ್ಯ ಸರ್,
ಆಮೇಲೆ ಬರ್ಲಾ? ಹಾಯ್ ಬಾವಾ. ಏಯ್, ಯಾರೇ ನಿಂಗ್ ಬಾವ? ನೀವೇ. ನಿಮ್ ತಮ್ಮನ್ನ ಮದ್ವೆ ಮಾಡ್ಕೊಂಡ್ರೆ ನೀವ್ ನನಗ್ ಬಾವಾನೇ ಅಲ್ವಾ? ಈಗ ಇಲ್ಲಿಂದ ರಾಜಲಕ್ಷ್ಮಿ ಹೋದ್ಲಲ್ವಾ, ಹಾಗೆ ನಿನ್ ಲೈಫಲ್ಲಿ ಕೂಡ ಅವಳು ಹೋಗಿದ ತಕ್ಷಣ ನಾನು ಬಂದ್ಬಿಡ್ತೀನಲ್ವಾ? ಏಯ್, ನೀ ನನ್ ತಮ್ಮನ ಮದ್ವೆಗ್ ಬಂದಿದ್ಯಾ? ತಮ್ಮನ ಹೆಂಡತಿ ತರ ಇರು, ಲಿಮಿಟ್ ಕ್ರಾಸ್ ಮಾಡ್ಬೇಡ. ಯಾಕ್ ಬಾವ ಕೋಪ ಮಾಡ್ಕೋತೀರಾ? ನಾನ್ ಮಾತಾಡಿದ್ದು ನನ್ಗೂ ನಿಮ್ ತಮ್ಮನ್ಗೂ ಮದ್ವೆ ಆಗೋಕ್ಕೂ ಮುಂಚೆ, ಇವಾಗಲ್ಲ. ಅಷ್ಟಕ್ಕೂ ಚಾನ್ಸ್ ಕೂಡ ಇಲ್ಲ ಅಂತ ಗೊತ್ತಾಯ್ತು ಬಿಡಿ.